ದೆಹಲಿ ಹೈಕೋರ್ಟ್ನ ನ್ಯಾಯಾಧೀಶರ ಮನೆಯಲ್ಲಿ ಕಂತೆ ಕಂತೆ ದುಡ್ಡು ಸಿಕ್ಕಿತ್ತಲ್ಲ, ಆ ಪ್ರಕರಣ ದೇಶದಲ್ಲಿಯೇ ದೊಡ್ಡ ಮಟ್ಟದ ಸಂಚಲನವನ್ನು ಸೃಷ್ಟಿಸಿತ್ತು. ಅದಾದ ಮೇಲೆ ನ್ಯಾಯಾಧೀಶರನ್ನ ಅಲಹಾಬಾದ್ ಕೋರ್ಟ್ಗೂ ಕೂಡ ವರ್ಗಾವಣೆ ಮಾಡಲಾಗಿತ್ತು. ಈಗ ಈ ಪ್ರಕರಣದಲ್ಲಿ ಒಂದಿಷ್ಟು ಬೆಳವಣಿಗೆಗಳು. ತನಿಖಾ ವರದಿಯನ್ನು ಬಿಡುಗಡೆ ಮಾಡಿದೆ ಸುಪ್ರೀಂ ಕೋರ್ಟ್. ವರದಿಯಲ್ಲಿ ಅರೆಬರೆ ಸುಟ್ಟ ಹಣದ ಬಗ್ಗೆ ಅಧಿಕೃತವಾದಂತಹ ಮಾಹಿತಿಯನ್ನು ಉಲ್ಲೇಖಿಸಿದ್ದಾರೆ. ಸುಟ್ಟು ಹೋದ ನೋಟಿನ ಕಂತೆಯ ವಿಡಿಯೋ ಕೂಡ ರಿಲೀಸ್ ಆಗಿದೆ. ತನ್ನ ವೆಬ್ಸೈಟ್ನಲ್ಲಿ ವಿಡಿಯೋವನ್ನು ಹಂಚಿಕೊಂಡಿದೆ ಸುಪ್ರೀಂ ಕೋರ್ಟ್. ಆದರೆ ಆರೋಪವನ್ನು ಅಲ್ಲಗೆಳೆದಿದ್ದಾರೆ ಜಡ್ಜ್ ಯಶವಂತ್ ವರ್ಮಾ. ನಾವ್ಯಾರೂ ಕೂಡ ಹಣವನ್ನು ಇಟ್ಟಿರಲಿಲ್ಲ, ನಮ್ಮ ವಿರುದ್ಧ ಪಿತೂರಿ ನಡೆದಿದೆ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೂಕ್ತ ಇನ್ವೆಸ್ಟಿಗೇಷನ್ ಆಗಬೇಕು ಅಂಥೇಳಿ ಜಡ್ಜ್ ವರ್ಮಾ ಅವರು ವಿವರಣೆಯನ್ನು ಕೊಟ್ಟಿರುವಂಥದ್ದು. ಹೈಕೋರ್ಟ್ನ ನ್ಯಾಯಾಧೀಶರ ಮನೆಯಲ್ಲಿ 15 ಕೋಟಿ ಹಣ ಸಿಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಈಗ ತನಿಖಾ ವರದಿ ಒಂದನ್ನು ರಿಲೀಸ್ ಮಾಡಿದೆ. ಅದರಲ್ಲಿ ಈಗ ನೀವೇನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರೋ ಆ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿರುವಂಥದ್ದು. ಹಾಗಾದರೆ ಈ ತನಿಖಾ ವರದಿಯಲ್ಲಿ ಗಮನ ಸೆಳೀತಾ ಇರುವಂತಹ ವಿಚಾರ ಅಂದರೆ ಅದು ಈ ಜಡ್ಜ್ ಅವರ ಸ್ಟೇಟ್ಮೆಂಟ್. ಏನದು ಸ್ಟೇಟ್ಮೆಂಟ್, ಏನಿದೆ ಅದರಲ್ಲಿ ನೋಡ್ತಾ ಹೋಗೋಣ. ಜಸ್ಟಿಸ್ ಯಶವಂತ್ ವರ್ಮಾ ಹೇಳಿಕೆಯ ಪ್ರಮುಖ ಅಂಶಗಳು ಈ ರೀತಿ ಇದೆ. ನಾನು ನನ್ನ ಕುಟುಂಬಸ್ಥರು ಸ್ಟೋರ್ ರೂಮ್ನಲ್ಲಿ ಯಾವುದೇ ರೀತಿಯ ಹಣ ಇಟ್ಟಿರಲಿಲ್ಲ. ಅಲ್ಲಿ ಸಿಕ್ಕಿದೆ ಎನ್ನಲಾದಂತಹ ನಗದು ನಮಗೆ ಸೇರಿದ್ದು ಎಂಬಂತಹ ವಾದವನ್ನು ನಾನು ಖಂಡಿಸ್ತೇನೆ, ಅಲ್ಲಗಳಿತೇನೆ. ಆ ನಗದು ನಮ್ಮ ಬಳಿ ಇದೆ ಅಥವಾ ಸಂಗ್ರಹಿಸಿದ್ದೇವೆ ಎಂಬಂತಹ ಕಲ್ಪನೆಯೇ ಅಸಂಬದ್ಧ ಅಂತ ಹೇಳಿದ್ದಾರೆ. ಸಿಬ್ಬಂದಿ ಮುಕ್ತವಾಗಿ ಪ್ರವೇಶಿಸಬಹುದಾದ ಕಡೆ ಹಣವನ್ನು ಸಂಗ್ರಹ ಮಾಡಿದ್ದೇವೆ ಎಂಬ ಆರೋಪ ನಂಬಲಿಕ್ಕೆ ಸಾಧ್ಯವಿಲ್ಲ. ಸ್ಥಳದಲ್ಲಿದ್ದಂತಹ ಹಾಜರಿದ್ದ ಯಾರಿಗೂ ಕೂಡ ಹಣ ಸಿಕ್ಕಿಲ್ಲ. ರಿಜಿಸ್ಟ್ರಾರ್ ವರದಿಯಲ್ಲಿ ನಗದಿನ ಉಲ್ಲೇಖವಿಲ್ಲ. ಇದು ನನ್ನ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಲಿಕ್ಕೆ, ಅಪಪ್ರಚಾರ ಮಾಡಲಿಕ್ಕೆ ನಡೆಸಲಾದಂತಹ ಪಿತೂರಿ, ಷಡ್ಯಂತ್ರ ಅನ್ನುವಂತಹ ಹೇಳಿಕೆ ಕೊಟ್ಟಿದ್ದಾರೆ. ನ್ಯಾಯಮೂರ್ತಿಯಾಗಿ ನನ್ನ ಕಾರ್ಯವೈಖರಿಯ ಬಗ್ಗೆ ತನಿಖೆಯನ್ನು ನಡೆಸಬೇಕು ಅಂಥೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಈಗ ಯಶವಂತ್ ವರ್ಮಾ ಅವರು. ಹಾಗಾಗಿ ಈ ಪ್ರಕರಣದಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಒಂದು ಕಡೆ ಕಂತೆ ದುಡ್ಡು ಅವರದ್ದೇ ಮನೆಯಲ್ಲಿ ಸಿಕ್ಕಿದೆ ಅನ್ನೋದಕ್ಕೆ ವಿಡಿಯೋ ಫುಟೇಜ್ ಸಾಕ್ಷಿ. ಮತ್ತೊಂದು ಕಡೆ ಎಲ್ಲ ಓಡಾಡುವಂತಹ ಜಾಗದಲ್ಲಿ ನಾವು ಯಾಕೆ ಅಷ್ಟು ದೊಡ್ಡ ಪ್ರಮಾಣದ ದುಡ್ಡನ್ನು ಇಡ್ತೀವಿ ಅಂಥೇಳಿ ಅವರೇ ಕೇಳ್ತಾ ಇರುವಂತಹ ಪ್ರಶ್ನೆ. ನೋಡೋಣ ಎಲ್ಲಿಗೆ ಹೋಗಿ ನಿಲ್ಲುತ್ತಿದ್ದು ಅಂಥೇಳಿ.